ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು RPP ಭರತ್ ಎನ್ ಆಚಾರ್ಯ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ ಅಚ್ಯುತ್ ನಾಯ್ಕ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಮೌರ್ಯ ಸಾಮ್ರಾಜ್ಯ ಎನ್ನುವಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಹಲವಾರು ಕನಸುಗಳೊಂದಿಗೆ ಹೊಸ ಹೆಜ್ಜೆಗಳನ್ನ ಇಟ್ಟಂತ ಹೆಜ್ಜೆಗಳನ್ನ ಹಾಕ್ತಾ ಹೊಸ ತಂಡದೊಂದಿಗೆ ಹೊಸ ಕಲ್ಪನೆಯೊಂದಿಗೆ ಆರಂಭ ಆಗಿದೆ. ಏನಾದರೂ ಬದಲಾವಣೆ ತರಬೇಕೆನ್ನುವಂತ ನಿಟ್ಟಿನಲ್ಲಿ ವರ್ಷದ ಆರಂಭದಲ್ಲಿ ಒಲಾಡಳಿತ ಮಂಡಳಿಯನ್ನು ಆಯ್ಕೆ ಮಾಡುವಲ್ಲಿ ಓಪನ್ ಗೂಗಲ್ ಫಾರ್ಮ್ ಎನ್ನುವಂತ ಒಂದು ವಿಶೇಷ ಕಲ್ಪನೆಯಲ್ಲಿ ಒಲಾಡಳಿತ ಮಂಡಳಿಗೆ ಯಾರೆಲ್ಲ ಅವರಿಗೆ ಓನ್ ಆಗಿ ಇಂಟ್ರೆಸ್ಟ್ ಇದೆ ಕೆಲಸ ಮಾಡಿ ಅವರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ಸರ್. ಅಲ್ಲಿಂದ ರೂಪುಗೊಂಡಂತ ನಮ್ಮ ಒಲಾಡಳಿತ ಮಂಡಳಿ ಆನ್ ಟೈಮ್ ಇರುವಂತಹ ಒಂದು ಹೊಸ ಸಿದ್ಧಾಂತ ಯಾವ ಏನು ಟೈಮ್ ಆಗ್ತೇವೆ ಆ ಟೈಮಿಗೆ ನಾವು ಕಾರ್ಯಕ್ರಮ ಆರಂಭ ಮಾಡಬೇಕು. ಜೊತೆಗೆ ಕಾರ್ಯಕ್ರಮ ಯಾವ ಟೈಮ್ ಮುಗಿಸ್ಬೇಕು ಆ ಟೈಮ್ ಮುಗಿಸುವಂತ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೇವೆ. ಅದರಲ್ಲಿ 90% ನಾವು ಅದನ್ನು ಸಾಧಿಸ್ತೇವೆ ಎನ್ನುವಂತ ಹೆಮ್ಮೆ ನನಗೆ. ಎಲ್ಲ ಕಾರ್ಯಕ್ರಮಗಳು ಈ ವರ್ಷ ಇನ್ಸ್ಟಾಲೇಷನ್ ಇರ್ಬೋದು, ಜಾರ್ಡ್ಸ್ ಇರ್ಬೋದು, ಲಾರ್ಡ್ಸ್ ಇರ್ಬೋದು, ಸ್ವಾಗತ ಇರ್ಬೋದು, ಮೆಡಿಕಾನ್ ಇರ್ಬೋದು, LDJC ಕಾನ್ಫರೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಟ್ರೈನಿಂಗ್ ಕಾನ್ಫರೆನ್ಸ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ವರ್ಷದ ಪ್ರಥಮ ಲಾಂಚ್ ಪ್ರೋಗ್ರಾಮ್ ಅಲ್ಲೇ ಅಡ್ವಾನ್ಸ್ ಆಗಿ ಇಡೀ ವರ್ಷದ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದ್ದೇವೆ. ಪೋಸ್ಟ್ ಮಾತ್ರ ಅನೌನ್ಸ್ ಮಾಡಿರಲಿಲ್ಲ. ಯಾಕೆಂದ್ರೆ ಬರುವಂತ ಎಲ್ಲ PZTಗಳು ಅಥವಾ ಯಾವುದೇ ಒಂದು DDJCಗಳಿಗೆ ಇಲ್ಲಿ ಕೂಡ ಕಷ್ಟ ಆಗ್ಬಾರ್ದು. ಸಡನ್ ಆಗಿ ಒಂದು ವಾರ ಹಿಂದೆ ನಾಡಿದ್ದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದ್ರೆ ಅವರು ಬರೋದೇ ಹೇಳುವಂತ ಉದ್ದೇಶದಿಂದ ಒಂದು ವರ್ಷ ಹಿಂದೆ ಎಲ್ಲ ಕಾರ್ಯಕ್ರಮಗಳ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ವಿ. ಅದರಂತೆ ಎಲ್ಲ ಕಾರ್ಯಕ್ರಮಗಳು ಈ ವರ್ಷ ಅದ್ಭುತ ರೀತಿಯಲ್ಲಿ ಯಶಸ್ವಿಯಾಗಿದೆ. ಮೆಡಿಕಲ್ ಕಡಲೋತ್ಸವ ಸುಮಾರು 850 ಜನ ಊಟ ಮಾಡಿ ಹೋಗಿದ್ದಾರೆ. ಮೆಡಿಕಲ್ ಅಲ್ಲಿ 650 ಜನ ಊಟ ಮಾಡಿ ಹೋಗಿದ್ದಾರೆ. ಮೊನ್ನೆ LDJC ಕಾನ್ಫರೆನ್ಸ್ ಅಲ್ಲಿ ಕೂಡ 650 ಜಾಸ್ತಿ ಜನ ಊಟ ಮಾಡಿ ಹೋಗಿದ್ದಾರೆ. ಇದು ನಮ್ಮ ಈ ವರ್ಷದ ಸಕ್ಸಸ್ ಅಂತ ಹೇಳಿ ತುಂಬಾ ಸಂತೋಷವಾಗಿದೆ. ಜೊತೆಗೆ ನಮ್ಮಲ್ಲಿ ಬಂದಂತ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮಣಿಕಣ್ಣ ಸರ್ ಬಂದಂತ ಸಂದರ್ಭದಲ್ಲಿ ಸುಮಾರು 8 ಲಕ್ಷ ರು ಮೌಲ್ಯದ ಶಾಶ್ವತ ಯೋಜನೆಯನ್ನು ಕೂಡ ನಾವು ನಮ್ಮ ಮೌರ್ಯ ಅಧ್ಯಕ್ಷರುಗಳು ಅವರ ಮೂಲಕ ಹಸ್ತಾಂತರವನ್ನು ಮಾಡಿದ್ದೇವೆ. ನಾವು ಬಹಳಷ್ಟು ಖುಷಿ ಪಟ್ಟು ಬಹಳಷ್ಟು ಇಷ್ಟಪಟ್ಟು ಹೋಗಿದ್ದಾರೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮಣಿಕಂಠನ್ ಸರ್. ಹಾಗೆ ಮೌರ್ಯ ಸಾಮ್ರಾಜ್ಯದ ಅಧ್ಯಕ್ಷರು ಈ ವರ್ಷ ಅನೇಕ ಸಾಧನೆಗಳನ್ನು ಮಾಡುತ್ತಾ ನಾವು ಹೇಳಿದ್ದನ್ನು ಪ್ರಸ್ತುತ JC ಇಂಡಿಯಾ ಗೈಡ್ಲೈನ್ ಪ್ರಕಾರ ಹೇಗಿದೆ ಅಥವಾ ಪ್ರತಿ ಅವರವರ ಕಾರ್ಯಕ್ರಮ ನಮ್ಮ ವಲಯದಲ್ಲಿ ಹೇಗೆಂದ್ರೆ ರೂರಲ್ ಏರಿಯಾದಲ್ಲಿ ಅವರದೇ ಒಂದಂತ ಕಲ್ಪನೆಯಲ್ಲಿ ಕೆಲಸ ಮಾಡ್ತಾರೆ, ಅವರದಂತ ಕಾರ್ಯಕ್ರಮ ಮಾಡುವಂತದ್ದು ಜಾಸ್ತಿ. ಅದನ್ನು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ಬಹಳಷ್ಟು ವಿಶಿಷ್ಟ ರೀತಿಯಲ್ಲಿ ಮಾಡ್ತಾ ಬರುತ್ತಿರುವಂತ ಮೌರ್ಯ ಅಧ್ಯಕ್ಷರುಗಳು. ಇದನ್ನು ನಾನು ರೀಜನ್ ವೈಸ್ ಹೇಳ್ತಾ ಹೋಗ್ತೇನೆ. ಕೆಳಗಾದೇಶ ಇದ್ರೆ ಒಂದ್ಸಲ ಎದುರಿಲ್ಲಿ ಸಮಯದ ಅಭಾವ ಇರುವ ಕಾರಣ ನ್ಯಾಷನಲ್ ಪ್ರೆಸಿಡೆಂಟ್ ಭರತ ಒಬ್ಬನಿಗೆ ಸಿಕ್ಕಿರೋದಲ್ಲ, ಕರ್ನಾಟಕಕ್ಕೆ ಸಿಕ್ಕಿರೋದು. ಅದು 20 ವರ್ಷ ನಮ್ಮಲ್ಲಿ ಕಳೆದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದು TVN ಮೂರ್ತಿ ಅವರು 2005ರಲ್ಲಿ. ಸೊ 2005ರಿಂದ 2026ಕ್ಕೆ ಸುಮಾರು 20 ವರ್ಷ ಗ್ಯಾಪ್. ಸೊ ಈ ನ್ಯಾಷನಲ್ ಪ್ರೆಸಿಡೆಂಟ್ ಭರತ್ ಒಬ್ಬನಿಗೆ ಸಿಕ್ಕಿರೋದಲ್ಲ, ಕರ್ನಾಟಕಕ್ಕೆ ಸಿಕ್ಕಿರೋದು. ಸೊ ಇಲ್ಲಿ ಕುಳಿತಿರುವಂತವ್ರೆಲ್ಲರೂ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾಗೇನೆ. ಇದು ನಮಗೆ ಸಿಕ್ಕಿರುವ
ಮಾಡುವಂತ ಒಂದು ಹೆಮ್ಮೆ ನಮಗೆ ಸಿಕ್ಕಿರುವಂತ ಒಂದು ಗೌರವ ಈ ವರ್ಷ, ರೈಟ್? ಹಾಗೆಯೇ ನಾನಿಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಬಂದಿಲ್ಲ, ಒಬ್ಬ ಕರ್ನಾಟಕದ JC ಸದಸ್ಯನಾಗಿ ಇವತ್ತು ಮಾತಾಡ್ತಿದ್ದೇನೆ, ರೈಟ್? ಸ್ನೇಹಿತರೆ, ಇವತ್ತು ಮೋಟಿವೇಶನ್ ಮಾಡೋ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಕರ್ನಾಟಕದ ಹೆಮ್ಮೆಯ ವಲಯ 15ರಲ್ಲಿ ಪ್ರತಿಯೊಂದು ಘಟಕಗಳು ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ದೀರಿ, ಅತ್ಯುತ್ತಮವಾದ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಿ. ನಿಮ್ಗೆ ಯಾರಿಗೂ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಕೆಲವೊಂದು ನನಗೆ ಅನಿಸಿದ್ದು, ನನ್ನ ಕೆಲವೊಂದು ಭಾವನೆಗಳನ್ನ ನಿಮ್ ಜೊತೆ ಇವತ್ತು ಹಂಚ್ಕೊಳ್ತೀನಿ. ಫಸ್ಟ್ ಆಫ್ ಆಲ್, ನನ್ನ ಕನ್ನಡ ನಿಮ್ಮಷ್ಟು ಸ್ಪಷ್ಟ, ನಿಮ್ಮಷ್ಟು ಶುದ್ಧವಾಗಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಮಂಗಳೂರಿನ ಕನ್ನಡ, ಉಡುಪಿ ಕನ್ನಡ ಬಹಳ ಸ್ಪಷ್ಟ, ಬಹಳ ಶುದ್ಧವಾಗಿರುತ್ತೆ. ಬಟ್ ಬೆಂಗಳೂರವ್ರ ಕನ್ನಡ ನಿಮಗೆ ಗೊತ್ತೇ ಇದೆ, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಏನೋ ಒಂದು ಕನ್ನಡ ಮಾತಾಡ್ತೀವಿ ಒಟ್ಟಿಗೆ ಅಷ್ಟೇ, ರೈಟ್? ಸ್ನೇಹಿತರೆ, 2026 ನಾವಿದ್ದೀವಿ. ಈಗಲೂ ಕೂಡ JC ಸಂಸ್ಥೆ ಏನು ಅಂತ ಯಾರಾದ್ರೂ ಕೇಳಿದ್ರೆ, ಇಲ್ಲಿರುವಂತ ಸುಮಾರು 80ರಿಂದ 90% ಜನ ನಾವು JC ಏನು ಅಂತ ಒಂದು ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಕ್ ಆಗೋದಿಲ್ಲ. ಒಂದು ಸೆಂಟೆನ್ಸ್ ಅಲ್ಲಿ JC ಏನು ಅಂತ ಉತ್ತರ ಕೊಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಕನ್ವಿನ್ಸಿಂಗ್ ಆನ್ಸರ್ ಕೊಡುವಂತಕ್ಕೆ ನಮ್ಮ ಹತ್ರ ಉತ್ತರ ಏನೂ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಷ್ಟೊಂದು ಆಪರ್ಚುನಿಟೀಸ್ ಇದೆ. ಯಾರಾದ್ರೂ JC ಸಂಸ್ಥೆಯಿಂದ ಟ್ರೈನಿಂಗ್ ಏನಾದ್ರೂ ಪಡೆದಿದ್ರೆ ಅವರು JC ಒಂದು ಟ್ರೈನಿಂಗ್ ಸಂಸ್ಥೆ ಅಂತ ಹೇಳ್ಬೋದು. ಇನ್ನೊಬ್ರು ಯಾರೋ JC ಇಂದ ಒಂದು ಉತ್ತಮವಾದ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಬಂದಿದ್ರೆ ಅವರು JC ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇನ್ಯಾರೋ JC ಇಂದ ಒಳ್ಳೆ ಬಿಸ್ನೆಸ್ ಪಡೆದಿದ್ರೆ ಅವರು JC ಒಂದು ಬಿಸ್ನೆಸ್ ನೆಟ್ವರ್ಕಿಂಗ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇದೇ ರೀತಿ ನಮ್ಮೆಲ್ಲರ ಹತ್ರನೂ ಬೇರೆ ಬೇರೆ ಆನ್ಸರ್ ಇದೆ JC ಬಗ್ಗೆ. ವಿ ಡೋಂಟ್ ಹ್ಯಾವ್ ಒನ್ ಸಿಂಗಲ್ ಡೆಫಿನೇಷನ್ JC ಅಂದ್ರೆ ಏನು ಅಂತ. ನಾವೆಲ್ಲರೂ ಎಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ವಲಯ 15ರಲ್ಲಿ ಸುಮಾರು ಒಂದು 50 ಘಟಕಗಳಿದೆ. 50 ಘಟಕದಲ್ಲೂ 50 ಬೇರೆ ಬೇರೆ ಕಾರ್ಯಕ್ರಮಗಳಾಗುತ್ತೆ ಪ್ರತಿ ತಿಂಗಳಲ್ಲಿ. ಸೊ ವರ್ಷದ ಕೊನೆಯಲ್ಲಿ ನಾವೆಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತೀವಿ. ವರ್ಷದ ಕೊನೆಯಲ್ಲಿ JC ಸದಸ್ಯರು ಬಿಟ್ಟು ನಮ್ಮ ಊರಲ್ಲಿ ಬೇರೆ ಯಾರು ಇರ್ತಾರೆ, ನಮ್ಮ ನೈಬರ್ಸ್, ನಮ್ಮ ರಿಲೇಟಿವ್ಸ್, ಅವರಿಗೆ ಫುಲ್ ಕನ್ಫ್ಯೂಷನ್, JC ನಿಜವಾಗ್ಲೂ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಒಂದ್ ತಿಂಗಳು ನಾವು ಒಂದು ಟ್ರೈನಿಂಗ್ ಕಾರ್ಯಕ್ರಮ ಮಾಡಿದ್ರೆ, ಮತ್ತೊಂದ್ ತಿಂಗಳು ಇನ್ನೊಂದೇನೋ ಕಾರ್ಯಕ್ರಮ ಮಾಡ್ತೀವಿ, 3ನೇ ತಿಂಗಳು ರಕ್ತದಾನ ಶಿಬಿರ ಮಾಡ್ತೀವಿ, ಆಮೇಲೆ ಇನ್ನೊಂದೇನೋ ಟ್ರೀ ಪ್ಲಾಂಟೇಶನ್ ಪ್ರೋಗ್ರಾಮ್ ಮಾಡ್ತೀವಿ. ವರ್ಷ ಇಡೀ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಿದ್ದೀವಿ. ವರ್ಷದ ಕೊನೆಯಲ್ಲಿ JC ಅಂದ್ರೆ ಏನು ಅಂತ ಮತ್ತೆ ನಮ್ಮ ಹತ್ರ ಕೇಳ್ತಾರೆ, ನಮ್ಮ ಹತ್ರ ಹೇಳಕ್ ಉತ್ತರ ಇದೆ. ಹೌದಾ? ಇಲ್ಲಿ ಮಂಗಳೂರು ವಲಯ 15 ಕಡೆ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಕಡೆ ನಾನು ಸಾಕಷ್ಟು ಜನದ ಹತ್ರ ನೋಡಿದ್ದೀನಿ. ಸುಮಾರು ನಾನು ಮೀಟ್ ಮಾಡಿರುವಂತ 50-60 ಸಾವಿರ ಜನ ಮೆಂಬರ್ಸ್ ಅಲ್ಲಿ ಆವರೇಜ್ ತಗೊಂಡ್ರೆ JCI ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ಸುಮಾರು ಜನ ನೀಡುವಂತ ಉತ್ತರ JC ಸಂಸ್ಥೆ ಅಂದ್ರೆ ಒಂದು ಲಯನ್ಸ್ ಅಥವಾ ರೋಟರಿ ತರ ಇದು ಒಂದು ಸಂಸ್ಥೆ ಅಂತಾನೆ ಉತ್ತರ ಕೊಡ್ತಾರೆ. ಇದನ್ನ ನಾನು ನೋಡಿದ್ದೀನಿ. ಕೆಲವರು ಸೀನಿಯರ್ಸ್ ನ ಕೇಳಿದ್ರೆ ಅವರು ಕೂಡ ಒಪ್ಕೊಳ್ತಾರೆ ಈ ಮಾತನ್ನ. ಯಾಕಂದ್ರೆ ನಮ್ಮ ಆನ್ಸರ್ ನಾವು ಸಿಂಪ್ಲಿಫೈ ಮಾಡಕ್ಕೆ, ನಮ್ಮನ್ನ ನಾವು ಈಸಿ ಮಾಡ್ಕೊಳಕ್ಕೆ ಇದನ್ನ ಉತ್ತರ ಕೊಡ್ತಿದ್ದೀವಿ. ಯಾಕಂದ್ರೆ JC ಬಗ್ಗೆ ಸಂಪೂರ್ಣವಾಗಿ ಹೇಳಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ, ರೈಟ್? ಈ ಸಂಸ್ಥೆಯಲ್ಲಿ ಅಷ್ಟೊಂದಿದೆ, ಸಾಗರದಷ್ಟಿದೆ ಈ ಸಂಸ್ಥೆಯಲ್ಲಿ ತಿಳ್ಕೊಳಕ್ಕೆ, ಪಡಿಲಿಕ್ಕೆ, ಅನುಭವಿಸ್ಲಿಕ್ಕೆ. ಸೊ ಅದರಿಂದಾನೇ ನಮ್ಗೆ ಸ್ವಲ್ಪ ಈ ಕಷ್ಟ ಆಗ್ತಾ ಇದೆ. ಇದಕ್ಕೆ ನನ್ನ ಉತ್ತರ ಏನು ಅಂತ ಹೇಳಿದ್ರೆ, ನಾವು ವರ್ಷದ ಸ್ಟಾರ್ಟಿಂಗ್ ಇಂದ ವರ್ಷದ ಕೊನೆ ತನಕ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಕ್ಕಿಂತ ವರ್ಷದ ಇಡೀ ಒಂದೇ ಕಾರ್ಯಕ್ರಮನ ಇಟ್ಕೊಂಡು ಅದನ್ನ ಪ್ರತಿ ತಿಂಗಳು ಚೆನ್ನಾಗಿ ಮಾಡಿಕೊಂಡು ಹೋದ್ರೆ ವರ್ಷದ ಕೊನೆಯಲ್ಲಿ ನಾವು ಏನು ಅಂತ ಪ್ರೂವ್ ಮಾಡ್ತೀವಿ. ಎವ್ರಿ ಮಂತ್ ಅವರ್ ಪ್ರೋಗ್ರಾಮ್ ಶುಡ್ ಬಿ ಬೆಟರ್. ನಾವು ಈ ವರ್ಷದ ಒಂದೇ ಒಂದು ಸಸ್ಟೈನಬಲ್ ಸಿಪ್ಪಿಂಗ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಪ್ರತಿ ತಿಂಗಳು ಅದೇ ಪ್ರೋಗ್ರಾಮ್ ಮಾಡೋಣ. ಈ ತಿಂಗಳಲ್ಲಿ ನಾವು ಒಂದು 100 ಬಾಟಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮುಂದಿನ ತಿಂಗಳು 500 ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಟ್ ಮಾಡೋಣ. 3ನೇ ತಿಂಗಳಲ್ಲಿ 1000 ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಟ್ ಮಾಡೋಣ. 10ನೇ ತಿಂಗಳಲ್ಲಿ ನಾವು 1 ಲಕ್ಷ ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕುಂದಾಪುರದ ಸಿಟಿಯಲ್ಲಿ ನಾವೇನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದ್ರೆ ಕುಂದಾಪುರದಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ನಮ್ಮ JCI ಪ್ರಿಂಟ್ ಆಗಿರೋ ವಾಟರ್ ಬಾಟಲ್ ಇರಬೇಕು. ಪ್ರತಿಯೊಬ್ಬರು ಬಂದು ಹೇಳ್ಬೇಕು, ಸರ್ ನೀವು ಈ ವರ್ಷ ಮಾಡಿದ್ದ ಈ ಪ್ರಾಜೆಕ್ಟ್ ಇದೆಯಲ್ಲ ಅತ್ಯುತ್ತಮವಾದ ಪ್ರಾಜೆಕ್ಟ್, ಮುಂದಿನ ವರ್ಷಕ್ಕೆ ನೀವು ಏನ್ ತರ್ತಿದ್ದೀರಿ ಅಂತ ಹೇಳಿ ಅವ್ರು ಬಂದು ನಮಗೆ ಹೇಳ್ಬೇಕು, ನೀವು ಮಾಡಿದ ಕಾರ್ಯಕ್ರಮ ಇದು, ಈ ವರ್ಷ ಈ ಕಾರ್ಯಕ್ರಮ ಅದ್ಭುತವಾಗಿತ್ತು, ನಾನು ಕೂಡ ನಿಮ್ಮ ಸಂಸ್ಥೆಗೆ